ನಮಸ್ಕಾರ ಕರುನಾಡು, ಹೇಗಿದ್ದೀರಾ? ಡಾಕ್ಟರ್ ರಾಜ್ಕುಮಾರ್ ಶಿಬಿರದಿಂದ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಕೇವಲ 10 ವರ್ಷಗಳಲ್ಲಿ 3-4 ಭಾಷೆಗಳಲ್ಲಿ ನಟಿಸಿ 16 ಸಿನಿಮಾಗಳನ್ನು ಮಾಡಿ ಜನಪ್ರಿಯಗೊಂಡಿದ್ದರು. ಹೌದು ಕರುನಾಡು, ಇವತ್ತಿನ ವಿಡಿಯೋದಲ್ಲಿ ಚಿತ್ರನಟಿ ಪ್ರೇಮಾರವರ ಜೀವನದ ಕೆಲವು ಪರಿಚಯವನ್ನು ನೋಡೋಣ ಬನ್ನಿ. ಇವರ ಪೂರ್ಣ ಹೆಸರು ನೆರವಂಡ ಚೆಂಟಿಚಾ ಪ್ರೇಮ ಎಂದು. ಜನವರಿ 6, 1977ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದ್ದರು. ತಂದೆ ಚೆಂಟಿಚಾ, ತಾಯಿ ಕಾವೇರಿ. ಇವರ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಬೆಂಗಳೂರಿನ ಮಹಿಳಾ ಸೇವಾ ಸಮಾಜ ಪ್ರೌಢಶಾಲೆಯಲ್ಲಿ ಮುಗಿಸಿ ನಂತರ PUCಯನ್ನು SSMRV ಕಾಲೇಜಿನಲ್ಲಿ ಉತ್ತೀರ್ಣರಾಗಿದ್ದರು. ಇವರು ರಾಷ್ಟ್ರಮಟ್ಟದಲ್ಲಿ ಹೈ ಜಂಪ್ ಮತ್ತು ವಾಲಿಬಾಲ್ ಆಟದಲ್ಲಿ ಭಾಗವಹಿಸಿದ್ದಾರೆ. ಇವರ ಸಹೋದರ ನೆರವಂಡ ಅಯ್ಯಪ್ಪನವರು ರಣಜಿ ಟ್ರೋಫಿಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸುವ ಕ್ರಿಕೆಟಿಗ. ಪ್ರೇಮಾರವರು 1995ರಲ್ಲಿ ರಾಜ್ಕುಮಾರ್ ಶಿಬಿರದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ದರು. ಇವರು ನವ್ಯ ಸಾಚಿಯಲ್ಲಿ ಶಿವರಾಜ್ ಕುಮಾರ್ ಮತ್ತು ಆಟ ಹುಡುಗಾಟದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರೊಂದಿಗೆ ನಟಿಸಿದ್ದರು. ಇವರಿಗೆ ಉಪೇಂದ್ರ ನಿರ್ದೇಶನದ ಶಿವರಾಜ್ ಕುಮಾರ್ ಅಭಿನಯದ ಓಂ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನು ನೀಡಲಾಯಿತು. ಈ ಚಿತ್ರವು ಬ್ಲಾಕ್ ಬಸ್ಟರ್ ಆಗಿ ಹೊರಹೊಮ್ಮಿತ್ತು ಮತ್ತು ಅತ್ಯುತ್ತಮ ನಟಿಗಾಗಿ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 1996ರಲ್ಲಿ ಸುನಿಲ್ ಕುಮಾರ್ ದೇಸಾಯಿ ನಿರ್ದೇಶನದ ನಮ್ಮೂರ ಮಂದಾರ ಹೂವೆ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಮತ್ತು ರಮೇಶ್ ಅರವಿಂದ್ ಜೊತೆ ನಟಿಸಿದ್ದರು. ಭಾಷಾ ಚಿತ್ರದ ಯಶಸ್ಸಿನ ನಂತರ ತಮಿಳಿನ ನಿರ್ದೇಶಕ ಸುರೇಶ್ ಕೃಷ್ಣ ನಿರ್ದೇಶಿಸಿದ ಮೋಹನ್ ಲಾಲ್ ಜೊತೆಗಿನ ದಿ ಪ್ರಿನ್ಸಿ ಚಿತ್ರದ ಮೂಲಕ ಮಲಯಾಳಂಗೆ ಪಾದಾರ್ಪಣೆ ಮಾಡಿದ್ದರು. ಅದೇ ವರ್ಷ ಅವರು ಧರ್ಮಚಕ್ರಂ ಮೂಲಕ ತೆಲುಗಿಗೂ ಪಾದಾರ್ಪಣೆ ಮಾಡಿದ್ದರು. ಕನ್ನಡದಲ್ಲಿ ಚಂದ್ರಮುಖಿ ಪ್ರಾಣಸಖಿ ವಿ ರವಿಚಂದ್ರನ್ ಅವರ ನಾನು ನನ್ನ ಹೆಂಡ್ತೀರು ಮತ್ತು ತೆಲುಗು ಭಾಷೆಯ ಚಿತ್ರ ದೇವಿ ಬಾಕ್ಸ್ ಆಫೀಸ್ನಲ್ಲಿ ಸುಮಾರು 18 ಕೋಟಿ ಗಳಿಕೆ ಮಾಡಿ ಹಿಂದಿಗೂ ಡಬ್ ಆಗಿತ್ತು. ಯಜಮಾನ, ಆಪ್ತಮಿತ್ರ, ಜಮೀನ್ದಾರರು, ಕ್ಷಣ, ಏಕದಂತ, ಪರ್ವ ಮತ್ತು ಎಲ್ಲರಲ್ಲಿ ನನ್ನ ಗಂಡ ಎಂಬ 7 ಚಿತ್ರಗಳಲ್ಲಿ ಇವರು ವಿಷ್ಣುವರ್ಧನ್ ಅವರೊಂದಿಗೆ ತೆರೆ ಹಂಚಿಕೊಂಡಿದ್ದರು. 2006ರಲ್ಲಿ ಮದುವೆಯಾದ ನಂತರ ಪ್ರೇಮಾರವರು ಚಲನಚಿತ್ರ ಕಾರ್ಯಗಳನ್ನು ಕಡಿಮೆ ಮಾಡಿದ್ದರು. ವಿರಾಮ ತೆಗೆದುಕೊಳ್ಳುವ ಮೊದಲು 2009ರಲ್ಲಿ ಅವರ ಕೊನೆಯ ಬಿಡುಗಡೆಯಾದ ಚಿತ್ರ ಶಿಶಿರ. 2017ರಲ್ಲಿ ಅವರು ಉಪೇಂದ್ರ ಮತ್ತೆ ಬಾ ಚಿತ್ರದ ಮೂಲಕ ಪುನರಾಗಮನ ಮಾಡಿದ್ದರು. ಅವರು ಇಲ್ಲಿಯವರೆಗೆ ಕನ್ನಡದಲ್ಲಿ 20ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಮತ್ತು ತೆಲುಗಿನಲ್ಲಿ 28ಕ್ಕೂ ಅಧಿಕ ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಇವರಿಗೆ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ಅವುಗಳಲ್ಲಿ ಓಂ ಚಿತ್ರಕ್ಕೆ 1995ರಲ್ಲಿ ಅತ್ಯುತ್ತಮ ನಟಿ ಎಂದು ರಾಜ್ಯ ಪ್ರಶಸ್ತಿ, ಕನಸುಗಾರ ಚಿತ್ರಕ್ಕೆ 2001ರಲ್ಲಿ ಅತ್ಯುತ್ತಮ ನಟಿ ಎಂದು ಫಿಲ್ಮ್ ಫೇರ್ ಪ್ರಶಸ್ತಿ, ಸ್ಕ್ರೀನ್ ವಿಡಿಯೋಕಾನ್ ಪ್ರಶಸ್ತಿ, ಉದಯ ಟಿವಿ ಪ್ರಶಸ್ತಿ, ದೇವಿಕಾರಾಣಿ ಪ್ರಶಸ್ತಿ, ಚಿತ್ರ ಪ್ರೇಮಿಗಳ ಸಂಘದ ಪ್ರಶಸ್ತಿ, ಸಿನಿಮಾ ಎಕ್ಸ್ಪ್ರೆಸ್ ಪ್ರಶಸ್ತಿ. ಇದಿಷ್ಟು ಪ್ರೇಮಾರವರ ಕೆಲವು ಪರಿಚಯವನ್ನು ನಿಮ್ಮ ಮುಂದೆ ಹೇಳುವುದಾಗಿತ್ತು. ನಾವು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬೇಗನೆ ತಲುಪಬೇಕೆಂದರೆ ನೀವು ಈಗಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿಕೊಳ್ಳಿ. ಹಾಗೆಯೇ ಇಷ್ಟವಾದಲ್ಲಿ ಲೈಕ್, ಶೇರ್ ಕೂಡ ಮಾಡಿ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬಹುಮುಖ್ಯ. ಧನ್ಯವಾದಗಳು ಕರುನಾಡು. ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ.